ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋಲಿ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಅಂತಂದರೆ ಪನ್ನೀರ್ ಬಿರಿಯಾನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಫಸ್ಟು ನಾನು ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಗ್ಲಾಸು, ಅದರಲ್ಲಿ 3 ಗ್ಲಾಸ್ ಅಕ್ಕಿನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಾಸ್ಮತಿ ಅಕ್ಕಿ. ಬಿಕಾಸ್ ಬಿರಿಯಾನಿಗೆ ಬಾಸ್ಮತಿ ಅಕ್ಕಿನೇ ಚೆನ್ನಾಗಿರುತ್ತೆ. ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತಂದರೆ ನೀವು ಅರ್ಧ ಅದು ಇಲ್ಲಾಂದರೆ ಅರ್ಧ ನಾರ್ಮಲ್ ರೈಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಕ್ಕಿನ ನಾನು 3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 30 to 45 ಮಿನಿಟ್ಸ್ ಅಷ್ಟು ಸೋಕ್ ಮಾಡ್ಕೊಳ್ತೀನಿ. ನಾನು ತಗೊಂಡಿರೋ ಅಕ್ಕಿಗೆ ಇಲ್ಲಿ ನಾನು 250 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತಗೊಳ್ತಾ ಇದ್ದೀನಿ. ಪನ್ನೀರ್ನ ಯಾವತ್ತು ಈಕ್ವಲ್ ಸೈಜ್ ಆಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಒಂದು ದೊಡ್ಡದು ಒಂದು ಚಿಕ್ಕದು ಇದ್ದರೆ ಮಸಾಲೆ ನೀಟಾಗಿ ಇಡೋದಿಲ್ಲ, ಮತ್ತೆ ಒಂದು ಹಾರ್ಡ್ ಮತ್ತು ಒಂದು ಸಾಫ್ಟ್ ಆ ಥರ ಆಗಿಬಿಡುತ್ತೆ. ಆದಷ್ಟು ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಬಿರಿಯಾನಿ ಮಾಡೋದಕ್ಕೆ ಫ್ರೈಡ್ ಆನಿಯನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಅದಕ್ಕೆ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಬಾಣಲಿಯಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಕಟ್ ಮಾಡಿಟ್ಕೊಂಡಿರೋ ಆನಿಯನ್ಸ್ನ ನಾನು ಹಾಕ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇದರಲ್ಲಿ ನಾನು ಟಿಪ್ಸ್, ಟ್ರಿಕ್ಸು ಮತ್ತು ಕ್ವಾಂಟಿಟಿ ಎಲ್ಲನೂ ನೀಟಾಗಿ ಹೇಳಿದ್ದೀನಿ. ಸೊ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಕೆಟ್ಟೋಗದೆ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಸುಮಾರು ಸತಿ ಮನೆಯಲ್ಲಿ ಮಾಡ್ತಾನೆ ಇರ್ತೀನಿ. ಲಾಸ್ಟ್ ವೀಡಿಯೋಸಲ್ಲೆಲ್ಲ ಶೇರ್ ಮಾಡಿದಾಗ ನೀವೂ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿದ್ರಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫ್ರೈಡ್ ಆನಿಯನ್ಸ್ ಮಾಡಬೇಕಾದ್ರೆ ಫ್ಲೇಮ್ನ ನಾವು ಯಾವತ್ತೂ ಹೈಯಲ್ಲಿ ಇಟ್ಕೋಬಾರ್ದು, ಮೀಡಿಯಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಬಿಕಾಸ್ ಆಮೇಲೆ ಕಪ್ಪಗಾಗ್ಬಿಡುತ್ತೆ. ಈ ಲೈಟ್ ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದಿಟ್ಕೊಂಡ್ಮೇಲೆ ಆಯಿಲಿಂದ ಆಚೆ ತೆಗೆದ್ಮೇಲೂ ಅದು ಸ್ವಲ್ಪ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೆಕ್ಸ್ಟ್ ನಾವು ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಆನಿಯನ್ಸು, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾರಿನೇಷನ್ಗೆ ಅಂತ ಒಂದು ಬೌಲ್ ತಗೊಂಡು ಅದರಲ್ಲಿ ಕಟ್ ಮಾಡಿರೋ ಫ್ರೈಡ್ ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತುಂಬ ಸಣ್ಣಗೆ ಹಚ್ಚಿರೋದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ, ಪನ್ನೀರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಟೇಸ್ಟ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಸೂರಿ ಮೇಥಿನ ಡ್ರೈ ಪೌಡರ್ ಇರುತ್ತಲ್ಲ, ಅದನ್ನು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಆ ಪೌಡರ್ನ ಕೂಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಮೆಣಸಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಪುದೀನ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಪೈಸ್ಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 8 ರಿಂದ 10 ಲವಂಗನ ಕ್ರಷ್ ಮಾಡಿಬಿಟ್ಟು ಆ ಪೌಡರ್ ಕೂಡ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಕ್ಸ್ನ ನಾವು ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟು ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ನಾವು ಇವಾಗಲೇ ಹಾಕ್ಕೊಳ್ಬೋದು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಆದಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ವಿಸ್ಕರ್ ತೊಗೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು, ಆ ಪನ್ನೀರ್ನೆಲ್ಲನೂ ಇದಕ್ಕೆ ಹಾಕ್ಕೊಳ್ಬೇಕು. ಪ್ರತಿಯೊಂದು ಪನ್ನೀರ್ ಪೀಸ್ ಕೂಡ ಆ ಮಸಾಲೆ ನೀಟಾಗಿ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ಪೂನಲ್ಲಾದರೂ ಮಾಡ್ಬೋದು, ಕೈಯಲ್ಲಿ ಮಾಡಿದ್ರೆ ಇನ್ನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಅಟ್ಲೀಸ್ಟ್ 1 ಅವರ್ ಆದ್ರೂ ನಾವು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಮಿನಿಮಮ್. ಇಲ್ಲಾಂದರೆ 2-3 ಅವರ್ಸ್ ನೀವು ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಉಪ್ಪು ಖಾರ ಅದೇನು ಫ್ಲೇವರ್ಸ್ ಇರುತ್ತಲ್ಲ ಅದೆಲ್ಲನೂ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಾನು ಇವತ್ತಿಲ್ಲಿ 1.5 hours to 2 hours ಮ್ಯಾರಿನೇಟ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಈಗ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಬಿರಿಯಾನಿಯಲ್ಲಿ ರೈಸ್ ಮಾಡೋದೇ ತುಂಬ ಇಂಪಾರ್ಟೆಂಟು. ಬಿಕಾಸ್ ನಾನು ಇವತ್ತು ಮಾಡ್ತಾ ಇದ್ದು ಲೇಯರ್ಡ್ ದಮ್ ಬಿರಿಯಾನಿ ಅಲ್ವಾ. ಅಕ್ಕಿನ ಸಪ್ರೇಟಾಗಿ ನಾನು ಬೇಯಿಸ್ಕೊಂಡು ಆಮೇಲೆ ಬಿರಿಯಾನಿ ಮೇಲೆ ಹಾಕ್ತಾ ಇದ್ದೀನಿ. ಈ ಥರ ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದರಲ್ಲಿ ನೀರಿಗೆ ಕ್ವಾಂಟಿಟಿ ಅಥವಾ ಅಳತೆ ಆ ಥರ ಏನೂ ಇರಲ್ಲ, ಒಂದು 3/4 ಹಾಕ್ಕೊಂಡು ಚೆನ್ನಾಗಿ ಬಾಯ್ಲಿಂಗ್ ಬರೋ ಥರ ಇಡಬೇಕು. ಬಿರಿಯಾನಿಯಲ್ಲಿ ಪನ್ನೀರ್ ಎಷ್ಟು ಫ್ಲೇವರ್ಫುಲ್ ಆಗಿರುತ್ತೋ ಅದೇ ಥರ ರೈಸ್ ಕೂಡ ಅಷ್ಟೇ ಫ್ಲೇವರ್ಫುಲ್ ಆಗಿರಬೇಕು. ಅದಕ್ಕೆ ನಾನಿಲ್ಲಿ ಅಕ್ಕಿ ಬೇಯಬೇಕಾದ್ರೇ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲನೂ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು 1 ಇಂಚಷ್ಟು ಚಕ್ಕೆ, ಮತ್ತು ಒಂದು 1 ಏಲಕ್ಕಿ, ಒಂದು 4 ರಿಂದ 5 ಲವಂಗ ಹಾಕ್ತಾಯಿದ್ದೀನಿ. ಮತ್ತು 1-2 ಬಿರಿಯಾನಿ ಎಲೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಬರೋ ಥರ ಹಾಕಬೇಕು. ನೆಕ್ಸ್ಟ್ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಈ ವಾಟರ್ ಬಂದ್ಬಿಟ್ಟು ನಮಗೆ ಸಮುದ್ರದಲ್ಲಿ ಸಿಗುತ್ತಲ್ಲ ಉಪ್ಪಿನ ನೀರು, ಆಲ್ಮೋಸ್ಟ್ ಆ ಟೇಸ್ಟ್ ಇರಬೇಕು. ಯಾಕಂದರೆ ನಾವು ಅಕ್ಕಿಗೆ ಮತ್ತೆ ಬಿರಿಯಾನಿಯಲ್ಲಿ ಉಪ್ಪು ಹಾಕೋದಿಲ್ಲ. ಸೊ ಅಕ್ಕಿ ಬೇಯಕ್ಕೆ ಎಷ್ಟು ಬೇಕು ಉಪ್ಪು ಅದನ್ನು ನಾವು ಈಗಲೇ ಹಾಕೋಬೇಕು.
ಇದೆಲ್ಲ ಹಾಕಿದಾದ್ಮೇಲೆ ಇದು ಬಾಯ್ಲ್ ಬಂದು ವಾಟರ್ ಕಲರ್ ಚೇಂಜ್ ಆಗಿರುತ್ತೆ ನೋಡಿ. ಜೀರಿಗೆ, ಸೋಂಪು ಅದೆಲ್ಲ ಅದು ಫ್ಲೇವರ್ಸ್ ಎಲ್ಲ ಬಿಟ್ಬಿಟ್ಟು ಅನ್ನ ಕೂಡ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ನೋಡಿ ವಾಟರ್ ಬಾಯ್ಲ್ ಆಗ್ತಿದೆ ಅಲ್ಲ, ಈಗ ನಾನು ಒಂದು 1 ಅವರಿಂದ ನೆನೆಸಿಟ್ಟಿದ್ದೆ ಅಲ್ಲ ಬಾಸ್ಮತಿ ರೈಸು, ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ನಾವು ಅಕ್ಕಿನ ಕಂಪ್ಲೀಟ್ ಬೇಯಿಸೋದಿಲ್ಲ, ಒಂದು 70 to 80% ಕುಕ್ ಆದರೆ ಸಾಕು. ಮಿಕ್ಕಿ 20% ಏನಿರುತ್ತಲ್ಲ ಅದನ್ನು ನಾನು ದಮ್ ಹಾಕ್ತೀನಲ್ಲ ಆವಾಗ ಬೆಂದ್ಕೊಳ್ಳುತ್ತೆ. ಈ 70 to 80% ಬೇಯಿಸೋದು ಹೇಗೆ ಅಂತಂದರೆ, ನೀವು ಟೈಮಿಂಗ್ಸ್ ಲೆಕ್ಕ ಇಟ್ಕೊಂಡ್ರೆ ಅರೌಂಡ್ 8 to 10 ಮಿನಿಟ್ಸಲ್ಲಿ ಆಗಿಬಿಡತ್ತೆ. ಇಲ್ಲ ಹಾಗೆ ಚೆಕ್ ಮಾಡ್ತೀನಿ ಅಂತಂದರೆ ಒಂದು ಬಾಯ್ಲ್ ಎಲ್ಲ ಬರುತ್ತೆ, ಆವಾಗ ಅಕ್ಕಿ ತೊಗೊಂಡು ಕಟ್ ಮಾಡಿ ನೋಡಬೇಕು. ಕಟ್ ಮಾಡಿದಾಗ ಒಂದು ಒಳಗಡೆ ಟಕ್ ಅಂತ ಕಟ್ ಆಗಲಿಲ್ಲ ಅಂತಂದರೆ ಇನ್ನು ಬೇಯಬೇಕು ಅಂತ ಅರ್ಥ. ಸ್ವಲ್ಪ ರೈಸ್ ಗ್ರೇನ್ ಆದರೂ ಸಿಗೋ ಥರ ಇದ್ದರೆ ಆವಾಗ ಬೆಂದಿದೆ ಅಂತ. ನೀವು ಟೈಮಿಂಗ್ಸ್ ನೋಡಿಕೊಂಡ್ರೆ ನನ್ನ ಪ್ರಕಾರ 10 ಮಿನಿಟ್ಸಲ್ಲಿ ಆಲ್ಮೋಸ್ಟ್ 70 to 80% ಕುಕ್ ಆಗಿಬಿಡುತ್ತೆ. ಸೊ ಟೈಮಿಂಗ್ಸ್ ನೋಡಿಕೊಂಡು 10 ಮಿನಿಟ್ಸ್ಗೆ ನೀವು ಆಫ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಕಟ್ ಮಾಡಿದಾಗ ಅದು ಈಸಿಯಾಗಿ ಕಟ್ ಆಗ್ತಿಲ್ಲ. ಇನ್ನೂ 1 or 2 ಮಿನಿಟ್ಸ್ ಇಟ್ಬಿಟ್ಟು ನಾನು ಆಮೇಲೆ ಇದನ್ನು ಆಫ್ ಮಾಡ್ಕೊಳ್ತೀನಿ. ಸೊ ಈಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ಆನಿಯನ್ ಫ್ರೈ ಮಾಡಿದ್ನಲ್ಲ ಅದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪಕ್ಕಾದ್ಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1-2 ಇಂದ 3 ಪಲಾವ್ ಎಲೆ, ಏಲಕ್ಕಿ ಮತ್ತು ಒಂದು 5 ರಿಂದ 6 ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಒಂದು ಸ್ಟಾರ್ ಅನಾನಸ್ಸು ಮತ್ತು ಒಂದು ಕಾಡು ಏಲಕ್ಕಿ, ಒಂದು 10 ರಿಂದ 12 ಕಾಳು ಮೆಣಸು ಮತ್ತು ಆನಿಯನ್ಸು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ಟೋರಲ್ಲಿ ಆಗಿದ್ರೂ ತಂದಿದ್ದು ಹಾಕ್ಬೋದು, ಇಲ್ಲಾಂದರೆ ಮನೇಲಿ ಮಾಡ್ಕೊಂಡಿರೋದಾದ್ರೂ ಕೂಡ ಓಕೆ. ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ತುಂಬ ದಪ್ಪ ಹಚ್ಚೋದೇನು ಬೇಡ. ಅದನ್ನು ಸರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಆಗಿ ಟೊಮ್ಯಾಟೊವಲ್ಲಿರೋ ಜ್ಯೂಸಸ್ ಎಲ್ಲ ಬಿಟ್ಕೊಂಡ್ಮೇಲೆ ನಾನೊಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ ಹಾಕ್ತಾಯಿದ್ದೀನಿ, ಬಿಕಾಸ್ ನಾನು ಆಲ್ರೆಡಿ ಪನ್ನೀರ್ಗೆ ಮತ್ತು ರೈಸ್ಗೇನು ಸಾಲ್ಟ್ ಹಾಕಿದ್ದೀನಿ. ಬಿರಿಯಾನಿಗೆ ಗ್ರೇವಿ ಅಂತ ಏನು ಬರುತ್ತಲ್ಲ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮಸಾಲೆಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಮತ್ತು ಅರಿಶಿನ ಎಲ್ಲದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಬರ್ನ್ ಆಗೋ ಥರ ಸ್ಮೆಲ್ ಬಂದುಬಿಡುತ್ತೆ. ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲನೂ ಹಾಕಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿ ಬಿರಿಯಾನಿ ಅಂತೂ ಸಖತ್ತಾಗಿ ಬರುತ್ತೆ. ನಾನು ಹೇಳಿದ ಎಲ್ಲ ಸ್ಟೆಪ್ನೂ ಯಾವುದನ್ನು ಮಿಸ್ ಮಾಡದೆ ಫಾಲೋ ಮಾಡಿ. ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಅಂತ ಬರುತ್ತಲ್ವ, ಬಿರಿಯಾನಿ ಪೌಡರ್ ಆಗಲಿ ಬಿರಿಯಾನಿ ಮಸಾಲ ಯಾವುದಾದ್ರೂ ಆಗಲಿ ಇದನ್ನು ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾನೊಂದು 100 to 150 ml ಅಷ್ಟು ವಾಟರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಕ್ಕ ಟೀ ಗ್ಲಾಸಲ್ಲಿ. ಯಾಕಂದರೆ ನಾವು ಪನ್ನೀರೆಲ್ಲ ಹಾಕಿದ್ಮೇಲೆ ಇದು ತಳ ಹಿಡಿಬಾರ್ದಲ್ವ, ಸೊ ಅದು ಒಂದು ಸ್ವಲ್ಪ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಾಟರ್ ಹಾಕ್ಕೊಂಡು ಒಂದು ಬಾಯ್ಲ್ ಬರೋವರೆಗೂ ಕುಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಈ ಮಿಕ್ಸ್ಚರ್ಗೆ ಆಲ್ಮೋಸ್ಟ್ 1 to 2 hours ಮ್ಯಾರಿನೇಟ್ ಆಗಿರೋ ಪನ್ನೀರ್ನ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೊಳ್ತೀನಿ. ಪನ್ನೀರ್ ಏನು ಕುಕ್ ಆಗೋಷ್ಟಿಲ್ಲ, ಜಸ್ಟ್ ಇದಕ್ಕೆ ನಾವು ಹಾಕಿರೋ ಮಸಾಲೆ ಎಲ್ಲ ಐತಲ್ಲ, ಬಿರಿಯಾನಿ ಪೌಡರ್ಸು ಸ್ಪೈಸಸ್ಸು ಅದೆಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತಂದ್ಬಿಟ್ಟು ಒಂದು 3 to 5 ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಪನ್ನೀರ್ನ ಬಾಯ್ಲ್ ಮಾಡಿಬಿಟ್ರೆ ಅದು ಹಾರ್ಡ್ ಆಗಿಬಿಡುತ್ತೆ. ಜ್ಯೂಸಿ ಆಗಿರಬೇಕು ಅಂದರೆ ಸ್ಲೋ ಫ್ಲೇಮಲ್ಲಿ ಒಂದು 3 to 5 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಕುಕ್ ಆದಮೇಲೆ ನಾನು ಪನ್ನೀರ್ನೆಲ್ಲ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ತಳದಲ್ಲಿದ್ದರೆ ಪನ್ನೀರೆಲ್ಲ ಅಂಟ್ಕೊಂಡು ಬರ್ನ್ ಆಗೋಗ್ಬಿಡುತ್ತೆ. ಸೊ ಪನ್ನೀರ್ ಪೀಸಸ್ ಏನಿದೆಯಲ್ಲ ಅದನ್ನು ಮಾತ್ರ ತಗೊಳ್ತಾ ಇದ್ದೀನಿ, ಗ್ರೇವಿ ಎಲ್ಲನೂ ಹಾಗೆ ಬಿಟ್ಟಿದ್ದೀನಿ. ಸೊ ಇಷ್ಟರಲ್ಲಿ ನಮ್ಮ ರೈಸ್ ರೆಡಿ ಆಗಿತ್ತಲ್ಲ ಅದನ್ನು ಕೂಡ ನಾನು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಮಾಡ್ತಿರೋದು ಲೇಯರ್ ದಮ್ ಬಿರಿಯಾನಿ ಆಗಿರೋದ್ರಿಂದ 1 ಲೇಯರ್ ರೈಸು ಮತ್ತು 1 ಲೇಯರು ಪನ್ನೀರು ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಗಲದ್ದು ಜಾಲರಿ ಥರ ಬರುತ್ತಲ್ವ ಅದನ್ನು ತೊಗೊಂಡ್ರೆ ನೀವು ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ರೈಸ್ನೆಲ್ಲ. 1 ಲೇಯರು ರೈಸ್ ಎಲ್ಲ ಹಾಕಿದಾದ್ಮೇಲೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ನೀಟಾಗಿ ಎಲ್ಲ ಕಡೆಯೂ ಬರೋ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಒಂದೇ ಸಲ ಎಲ್ಲನೂ ಹಾಕಿಬಿಟ್ಟು
ಮಾಡೋದಕ್ಕೂ ಮತ್ತು ಲೇಯರ್ ಬೈ ಲೇಯರ್ ಮಾಡೋದಕ್ಕೂ ಟೇಸ್ಟ್ ಅಂತೂ ಡಿಫ್ರೆನ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ಐ ನೋ ಇದು ಸ್ವಲ್ಪ ಲೆಂತಿ ಪ್ರಾಸೆಸ್ಸು, ಬಟ್ ಫ್ರೀ ಆಗಿದ್ದಾಗ ಯಾವಾಗಲಾದರೂ ಟೇಸ್ಟಿಯಾಗಿ ಬಿರಿಯಾನಿ ತಿನ್ನಬೇಕು ಅಂದಾಗ ಹೊರಗಡೆ ಹೋಗದೆ ಮನೆಯಲ್ಲೇ ಈ ಥರನೂ ಟ್ರೈ ಮಾಡ್ಬೋದು. ಪನ್ನೀರ್ ಆದಮೇಲೆ ನಾನು ಇನ್ನೊಂದು ಲೇಯರ್ ರೈಸ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಫ್ರೈಡ್ ಆನಿಯನ್ಸ್ ಇತ್ತಲ್ವ, ಅದ್ರ ಜೊತೆಗೆ ಪುದೀನ ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರು ಕೊತ್ತಂಬರಿ ಕೂಡ ಹಾಕ್ತಾಯಿದೆ. ಇದು ಒಂಥರ ಫ್ಲೇವರ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಅದಾದಮೇಲೆ ಸೆಕೆಂಡ್ ಲೇಯರ್ ಆಫ್ ಪನ್ನೀರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನನಗಂತೂ ಪನ್ನೀರ್ ಅಂದರೆ ತುಂಬ ಇಷ್ಟ. ನಿಮಗೆ ಪನ್ನೀರ್ ಅಂದರೆ ಇಷ್ಟನಾ, ಇಲ್ಲಾಂದರೆ ಬೇರೆ ಯಾವ ಡಿಶ್ ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೆಕೆಂಡ್ ಲೇಯರ್ ಆಫ್ ಪನ್ನೀರ್ನ ಕೂಡ ಆ್ಯಡ್ ಮಾಡಿದ್ದಾದಮೇಲೆ ನಾನು ಫೈನಲ್ ಆಗಿ ಇನ್ನೊಂದು ಲೇಯರು ರೈಸ್ನ ಹಾಕ್ತಾಯಿದ್ದೀನಿ. ರೈಸ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಫ್ರೈಡ್ ಆನಿಯನ್ಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿಟ್ಕೊಂಡಿರೋ ಪುದೀನ ಸೊಪ್ಪು ಜೊತೆ ಒಂದು ಸ್ವಲ್ಪ ಫ್ರೈಡ್ ಕ್ಯಾಶ್ಯೂನ ಹಾಕ್ತಾಯಿದ್ದೀನಿ. ನೀವು ಗೋಡಂಬಿನ ಫ್ರೈ ಮಾಡಿ ಆದರೂ ಹಾಕ್ಬೋದು. ಹೋಟೆಲ್ಸಲ್ಲಿ ಒಂದೊಂದು ಹೋಟೆಲಲ್ಲಿ ಫ್ರೈ ಮಾಡದೆ ಹಾಗೆ ಹೋಲ್ ಗೋಡಂಬಿನೂ ಇಟ್ಟಿರ್ತಾರೆ. ಅದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕ್ಕೋಬೋದು. ಬಿರಿಯಾನಿ ತಿನ್ನಬೇಕಾದ್ರೆ ಅಲ್ಲಲ್ಲಿ ಗೋಡಂಬಿ ಪೀಸಸ್ ಎಲ್ಲ ಸಿಕ್ಕರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನಿಲ್ಲಿ ಫ್ರೈ ಮಾಡಿರೋ ಗೋಡಂಬಿನೇ ಹಾಕ್ತಾಯಿದ್ದೀನಿ. ನನಗಂತೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು. ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡೋರೇ ಜಾಸ್ತಿ ಇದ್ದೀರಾ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲನೂ ನೀಟಾಗಿ ಲೇಯರ್ ಮಾಡಿದಾದಮೇಲೆ ನಾನು ಫೈನಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಅದಂತೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಇದೆಲ್ಲ ಆದಮೇಲೆ ನಾನು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಬಟ್ ವಿಷಲ್ ಏನಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಒಂದು 3 to 5 ಮಿನಿಟ್ಸ್ ಅಷ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು 20 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಕುಕ್ಕರ್ನ ಓಪನ್ ಮಾಡಿದ್ರೆ ನಮ್ಮ ಬಿರಿಯಾನಿ ಈ ಥರ ರೆಡಿಯಾಗಿದೆ. ನಂಗೆ ಈಗಲೂ ನೋಡ್ತಿದ್ರೆ ಮತ್ತೆ ತಿನ್ಬೇಕು ಅನಿಸ್ತಾ ಇದೆ. ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಬಿರಿಯಾನಿನ ಸೈಡಿಂದ ತೆಗೆದು ಲೇಯರ್ ಆಗಿ ಕೂಡ ಸರ್ವ್ ಮಾಡ್ಬೋದು. ಬಟ್ ನನಗೆ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಮತ್ತು ಟೇಸ್ಟ್ ಮಾಡೋದಕ್ಕೆ ಇಷ್ಟ. ಸೊ ಅದಕ್ಕೆ ನಾನು ಎಲ್ಲ ಬಿರಿಯಾನಿನ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡುವಾಗ ಜಂಟಲಾಗಿ ಮಾಡಿ. ತಗೊಳ್ಳಿ ವಿಜಯ್ ಅವರೇ. ಹೆಂಗಿದೆ? ಚೆನ್ನಾಗಿದೆ ಪನ್ನೀರ್ ಬಿರಿಯಾನಿ. ಈ ವಿಡಿಯೋ ಫುಲ್ ನೀವು ನೋಡಿದ್ದೀರ ಅಂತ ಅನ್ಕೊತಾ ಇದ್ದೀನಿ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಟೇಸ್ಟು ಅಂತ ನಮ್ಮ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.